ವಿದ್ಯಾಮಂತ್ರಿಗೆ ಕನ್ನಡ ಬರಲ್ಲ ಅಂತ ಗೇಲಿ ಮಾಡಿದ ವಿದ್ಯಾರ್ಥಿ. ಸ್ಟೂಡೆಂಟ್ ಮೇಲೆಯೇ ವಿಷ ಕಾರಿದ ಶಿಕ್ಷಣ ಸಚಿವ ಮಧು. ನೋಡಿ, ಇದೊಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದಂತ ಕತೆ. ಕನ್ನಡ ಓದಕ್ಕೆ ಬರಲ್ಲ ಅಂತ ಆಗಾಗ ನಗೆಪಾಟಲಿಗೀಡಾಗುತ್ತಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ವತಃ ವಿದ್ಯಾರ್ಥಿಗಳೇ ಅವರ ಎದುರಲ್ಲೇ ಗೇಲಿ ಮಾಡಿದ್ದಾರೆ. ಅಷ್ಟೇ, ಅದರಿಂದ ವಿಪರೀತ ಕೋಪಗೊಂಡ ಸಚಿವ ಮಧು ಬಂಗಾರಪ್ಪ ವಿದ್ಯಾರ್ಥಿಗಳ ಮೇಲೆಯೇ ಕೆಂಡ ಕಾರಿದ್ದಾರೆ. ಬೇಕಿದ್ರೆ ನೀವೇ ಒಮ್ಮೆ ಈ ವಿಡಿಯೋ ನೋಡ್ಕೊಂಡ್ಬಿಡಿ. ಏನಂದ ಏನಂದ ಯಾರ ಅವನು? ಏನ್ ಈ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ. ಆ ಟಿವಿ ಅವ್ರು ಬೇರೆ ಅದ್ನ ಹಾಕೊಂಡು ಹೊಡಿತಾರ ನೋಡಿ. ಭರತ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟೂಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ BO, ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳ್ದ. ಯಾ ಕರೆಕ್ಟಾ? ನೋ ನೋ ಯಾ they said that. No, you have to take action. ನಾನು ಅದನ್ನ ಸುಮ್ಮನೆ ಕುತ್ಕೊಳ್ಳೋದಕ್ಕಾಗಲ್ಲ. ಓಕೆ, ಅದು ಯಾರು ಅಂತ ಹೇಳಿ ನೋಡಿ. ಇಷ್ಟಕ್ಕೂ ವಿಧಾನಸೌಧದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಏರ್ಪಡಿಸಲಾಗಿತ್ತು. ಇದೇ ವೇಳೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ವಿದ್ಯಾರ್ಥಿಯೊಬ್ಬ ಕೂಗಿದ್ದ. ಇದರಿಂದ ಸಿಕ್ಕಾಪಟ್ಟೆ ಉರ್ಕೊಂಡ ಮಧು ಬಂಗಾರಪ್ಪ ಯಾರವನು, ಕ್ರಮ ತಗೊಳ್ಳಿ ಅಂತ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರು. ಅಷ್ಟೇ ಅಲ್ಲ, ವಿದ್ಯಾಮಂತ್ರಿಗೆ ಕನ್ನಡನೇ ಬರಲ್ಲ ಅಂತಾನೆ ಸ್ಟೂಪಿಡ್ ಸ್ಟೂಡೆಂಟ್, ನಾಚಿಕೆ ಆಗ್ಬೇಕು ಅವನಿಗೆ ಅಂತ ಗುಟುರು ಹಾಕಿದ್ರು. ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟೂಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ಅದನ್ನ ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ BO, ನೋ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ. ಇನ್ನು ಸಚಿವ ಮಧು ಬಂಗಾರಪ್ಪ ಅವರು ಸಮಾಜವಾದಿ ಖ್ಯಾತಿಯ ಹಿಂದುಳಿದ ವರ್ಗದ ನಾಯಕ ಮಾಜಿ CM S ಬಂಗಾರಪ್ಪ ಅವರ ಪುತ್ರ. 57 ವಯಸ್ಸಿನ ಮಧು ಬಂಗಾರಪ್ಪ ಅಫಿಡವಿಟ್ ಪ್ರಕಾರ ಅವರು 1988ರಲ್ಲಿ ಬೆಂಗಳೂರು ವಿವಿಯಲ್ಲಿ BA ಮುಗಿಸಿದ್ದಾರಂತೆ. ಯಾವ ಮೀಡಿಯಂನಲ್ಲಿ ಓದಿದ್ರೋ ಗೊತ್ತಿಲ್ಲ, ಆದ್ರೆ ಮಿನಿಸ್ಟರ್ ಮಧು ಕನ್ನಡದಲ್ಲಿ ಬರೆದಿರೋದನ್ನೇ ಓದೋಕೆ ಆಗದೆ ತಡಬಡಾಯಿಸ್ತಿರ್ತಾರೆ. ಇಂಥದ್ರಲ್ಲಿ ವಿದ್ಯಾಸೇವೆ ಒದಗಿಸೋ ಶಿಕ್ಷಣ ಖಾತೆ ನಿಭಾಯಿಸ್ತಿರೋ ಸಚಿವರು ತಾನು ಸಲೀಸಾಗಿ ಕನ್ನಡ ಓದೋದು ಕಲಿತೀನಿ, ಸುಮ್ನೆ ಕೂರಲ್ಲ ಅನ್ನೋದು ಬಿಟ್ಟು ವಿದ್ಯಾರ್ಥಿ ಮೇಲೆ ಕ್ರಮ ಆಗ್ಬೇಕು, ನಾನು ಸುಮ್ನೆ ಕೂರಲ್ಲ ಅಂತ ಗುಟುರು ಹಾಕಿದ ಪ್ರಸಂಗಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಇದಕ್ಕೆ ನೀವೇನಂತೀರೋ ಕಮೆಂಟ್ ಮೂಲಕ ತಿಳಿಸಿ. ಬ್ಯೂರೋ ರಿಪೋರ್ಟ್, ಬಾಸ್ TV ಕನ್ನಡ.